ಕೇಸ್ನಲ್ಲಿ ರೇವಣ್ಣ ಬಂಧನ ಪ್ರಕರಣ ಸೊ ಕಣ್ಣೀರ್ ಹಾಕ್ತಾ ಕೋರ್ಟ್ ಹಾಲಿಂದ ಆಚೆ ಬಂದಿದ್ದಾರೆ ರೇವಣ್ಣ. ಕಣ್ಣೀರ್ ಹಾಕ್ತಿದ್ದಾರೆ ಮಾಜಿ ಸಚಿವ ರೇವಣ್ಣ. ಇನ್ನು ಕಣ್ಣೀರ್ ಹಾಕ್ತಿರುವಂತಹ ರೇವಣ್ಣ ಅವರಿಗೆ ಸಿಬ್ಬಂದಿಗಳು ಸಮಾಧಾನವನ್ನ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಬರೋಬ್ಬರಿ 7 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ ರೇವಣ್ಣಗೆ. ಹೀಗಾಗಿ ಈ ಒಂದು ಶಾಕಿಂಗ್ ನ್ಯೂಸ್ ಕೇಳಿ ಮಾಜಿ ಸಚಿವ ರೇವಣ್ಣ ಕೋರ್ಟ್ ಹಾಲಿಂದ ಕಣ್ಣೀರ್ ಹಾಕ್ತಾ ಹೊರ ಬಂದಿದ್ದಾರೆ. ಸೊ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. ಹಾಗೇನೆ ಅವರ ದುಃಖಕ್ಕೆ ಸ್ವಲ್ಪ ಸಾಂತ್ವನವನ್ನ ಹೇಳಿದ್ದಾರೆ ಸಿಬ್ಬಂದಿಗಳು. ಸೊ ಕಿಡ್ನಾಪ್ ಕೇಸ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಹೀಗಾಗಿ ಏನ್ ಮಾಡ್ಬೇಕು ಮುಂದೆ ಏನು ಎತ್ತ ಅಂತ ದಿಕ್ಕು ತೋಚನೆ ಕಣ್ಣೀರ್ ಹಾಕ್ತಾ ಕೋರ್ಟ್ನಿಂದ ಹೊರ ಬಂದಿದ್ದಾರೆ. ಆ ಒಂದು ಡಿಸಿಷನ್ ನ ಕೇಳಿ ಶಾಕ್ ಆಗಿರುವಂತಹ ರೇವಣ್ಣ ಅಳ್ತಾನೆ ಹೊರಗೆ ಬಂದಿದ್ದಾರೆ. ಸೊ ಅವ್ರನ್ನ ಸಮಾಧಾನ ಮಾಡಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು. ರೇವಣ್ಣ ಬಂಧನ ಪ್ರಕರಣ ಕಣ್ಣೀರ್ ಹಾಕ್ತಾ ಕೋರ್ಟ್ ಹಾಲಿಂದ ಆಚೆ ಬಂದಿದ್ದಾರೆ ರೇವಣ್ಣ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸೊ ರೇವಣ್ಣ ಅವರಿಗೆ ಸಮಾಧಾನವನ್ನ ಮಾಡ್ತಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಒಂದಲ್ಲ ಎರಡಲ್ಲ 7 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಹೀಗಾಗಿ ಈ ಒಂದು ಶಾಕಿಂಗ್ ಸುದ್ದಿಯನ್ನ ಕೇಳಿ ರೇವಣ್ಣ ಕೋರ್ಟ್ ಹಾಲಿಂದನೇ ಕಣ್ಣೀರ್ ಹಾಕ್ತಾ ಹೊರಗೆ ಬಂದಿದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲೇ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಅಧಿಕಾರಿಗಳು ಕರೆದೊಯ್ಯಲಿದ್ದಾರೆ. ಹೀಗಾಗಿ ಏನಪ್ಪಾ ಮುಂದೆ ಅಂತ ಹೇಳ್ಬಿಟ್ಟು ದಿಕ್ ತೋಚ್ತೇನೆ ಆ ಒಂದು ಶಾಕಿಂಗ್ ಸುದ್ದಿಯನ್ನ ಕೇಳಿ ರೇವಣ್ಣ ಕೋರ್ಟ್ ಹಾಲಿಂದ ಕಣ್ಣೀರ್ ಹಾಕ್ತಾ ಆಚೆ ಬಂದಿದ್ದಾರೆ. ಬರೋಬ್ಬರಿ 7 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಸೊ ಅಲ್ಲಿರುವಂತಹ ಸಿಬ್ಬಂದಿಗಳು ರೇವಣ್ಣ ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು. ಅವರು ಸಹ ಈ ಒಂದು ಶಾಕಿಂಗ್ ಸುದ್ದಿಯನ್ನ ಕೇಳಿ ಶಾಕಿಂಗ್ ಡಿಸಿಷನ್ ನ ಕೇಳಿ ಕೋರ್ಟ್ ಹಾಲಿಂದಾನೆ ಅಳ್ತಾ ಹೊರಗೆ ಬಂದಿದ್ದಾರೆ. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಿದ್ದಾರೆ ಅಧಿಕಾರಿಗಳು. ಕೋರ್ಟ್ ನಿಂದ ಹೊರಗೆ ಬಂದಿದ್ದಾರೆ ರೇವಣ್ಣ ಕಣ್ಣೀರ್ ಹಾಕ್ತಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನೋಡ್ತಾ ಇರಬಹುದು ACMM ಕೋರ್ಟ್ ಬೆಂಗಳೂರು ವಿಜುವಲ್ಸ್ ನಿಮಗೆ ಕಾಣಿಸ್ತಾ ಇರಬಹುದು. ವಿಜುವಲ್ಸ್ ಅಲ್ಲಿ ಗಮನಿಸಬಹುದು. ಆ ಕೋರ್ಟ್ ಇಂದ ಅಂದ್ರೆ ಕೋರ್ಟಿನ ಗೇಟ್ ಇಂದನೂ ಸಹ ಹೊರಗೆ ಬರ್ತಾರೆ ರೇವಣ್ಣ. ಇನ್ನೇನು ಕೆಲವು ಹೊತ್ತಲ್ಲಿ ACMM ಕೋರ್ಟ್ ನಿಂದ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಶಿಫ್ಟ್ ಆಗಲಿದ್ದಾರೆ. ಸೊ 7 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಹೀಗಾಗಿ ರೇವಣ್ಣ ಅವರು ಸಿಕ್ಕಾಪಟ್ಟೆ ಒಂದು ಕಣ್ಣೀರ್ ಹಾಕೊಂಡು ದುಃಖ ವ್ಯಕ್ತಪಡಿಸಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿಗಳು ರೇವಣ್ಣ ಅವರಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ACMM ಕೋರ್ಟ್ ಇಂದ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಶಿಫ್ಟ್ ಆಗಲಿದ್ದಾರೆ. ಜೈಲಿಗೆ ಕರೆದೊಯ್ಯಲಿದ್ದಾರೆ ಅಧಿಕಾರಿಗಳು. ಕೆಲವೇ ಹೊತ್ತಿನಲ್ಲಿ ರೇವಣ್ಣ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಕರೆದೊಯ್ಯಲಿರುವ ಅಧಿಕಾರಿಗಳು. ಸಂಜೆಯಿಂದ ಜೈಲು ಮುದ್ದೆ ಮುರಿಯಬೇಕು HD ರೇವಣ್ಣ. ಕಿಡ್ನಾಪ್ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನ ವಿಧಿಸಿದ ಕೋರ್ಟ್. KR ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಅಪಹರಣ ಪ್ರಕರಣ. KR ನಗರ ಕೇಸ್ SITಗೆ ವರ್ಗಾವಣೆಯಾಗಿತ್ತು. ಈ ಪ್ರಕರಣದಲ್ಲಿ ರೇವಣ್ಣ ಅವರನ್ನ SIT ಟೀಮ್ ಬಂಧಿಸಿತ್ತು. 4 ದಿನಗಳ ಕಾಲ ರೇವಣ್ಣ ಅವರನ್ನ ವಿಚಾರಣೆ ಮಾಡಿದ್ರು SIT ಟೀಮ್. ಕಸ್ಟಡಿ ಅಂತ್ಯ ಹಿನ್ನೆಲೆ ಇಂದು ಕೋರ್ಟ್ಗೆ ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿತ್ತು. ಈ ಪ್ರಕರಣದಲ್ಲಿ ರೇವಣ್ಣ ಅವರಿಗೆ 7 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. ಹಾಗೇನೆ ಆದೇಶವನ್ನ ಸಹ ಹೊರಡಿಸಿದೆ. 17ನೇ ACMM ಕೋರ್ಟ್ನಿಂದ ನ್ಯಾಯಾಂಗ ಬಂಧನದ ಆದೇಶವನ್ನ ರವಾನೆ ಮಾಡಿದೆ. ಕೊನೆಗೂ ಮಾಜಿ ಸಚಿವ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಕೆಲವು ಹೊತ್ತಿನಲ್ಲಿ ACMM ಕೋರ್ಟ್ನಿಂದ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಲಿದ್ದಾರೆ HD ರೇವಣ್ಣ.